ಕೆಎಸ್ಸಿಎಗೆ ಆಡಳಿತಾಧಿಕಾರಿ ನೇಮಕ ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರೋ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿರುವ ಸ್ಟೇಡಿಯಂ 1969ರಿಂದ 99 ವರ್ಷಕ್ಕೆ ಲೀಸ್ ಪಡ್ಕೊಂಡಿದ್ರು ಇವರು. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಕೆಎಸ್ಸಿಎ ಸರ್ಕಾರಕ್ಕೆ ವರ್ಷಕ್ಕೆ ಕೇವಲ ₹100 ಮಾತ್ರ ಕಟ್ತಾ ಇದ್ದಾರಂತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಐಪಿಎಲ್ ಪಂದ್ಯಾವಳಿ ನಡೆಯುತ್ತೆ. ನೂರಾರು ಕೋಟಿ ಆದಾಯವನ್ನ ಗಳಿಸ್ತಾ ಇರುವ ಕೆಎಸ್ಸಿಎ ಇದೇ ಕಾರಣಕ್ಕೆ ಐಎಎಸ್ ಅಧಿಕಾರಿಯನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ₹100 ತಿಂಗಳಿಗೆ ಬಾಡಿಗೆ ಕಟ್ಟಿ ಕೋಟಿ ಕೋಟಿ ಗಳಿಸ್ತಾ ಇದೆ ಕೆಎಸ್ಸಿಎ. ಆಡಳಿತಾಧಿಕಾರಿಯ ನೇಮಕ ಆಗಲೇಬೇಕು ಅನ್ನೋ ವಿಚಾರ ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಬೆಳವಣಿಗೆ ಮುತ್ತು? ರಂಜಿತ್, ಈಗಾಗಲೇ ಕೆಎಸ್ಸಿಎನ ಅಧ್ಯಕ್ಷರು ಮತ್ತೆ ಖಜಾಂಚಿ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು ಕೆಎಸ್ಸಿಎಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. ಐಎಎಸ್ ಅಧಿಕಾರಿಯನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೇಮಕ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಇದರ ಬಗ್ಗೆ ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಜನ ಸಚಿವರು ಈ ಒಂದು ಸ್ಟೇಡಿಯಂ ಇಂದ ಸರ್ಕಾರಕ್ಕೆ ಬರ್ತಿರುವಂತಹ ಆದಾಯ ಕೇವಲ ವಾರ್ಷಿಕ ₹100 ಮಾತ್ರ ಬರ್ತಾ ಇದೆ. ಒಟ್ಟು 16 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಸ್ಟೇಡಿಯಂ ಸರ್ಕಾರದ ಜಾಗದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಪ್ರತಿ ಮ್ಯಾಚ್ ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯ ಈ ಒಂದು ಕೆಸಿಎ ಬರ್ತಾ ಇದೆ. ಆದ್ರೆ ಕೆಸಿಎ ಸರ್ಕಾರಕ್ಕೆ ಕಟ್ತಿರೋದು ಕೇವಲ ₹100 ಮಾತ್ರ ವಾರ್ಷಿಕವಾಗಿ ಕಟ್ತಾ ಇದೆ. ಹೀಗಾಗಿ ಇದರಿಂದ ಆದಾಯ ಕೂಡ ಸರ್ಕಾರಕ್ಕೆ ಬರಬೇಕು, ಜೊತೆಗೆ ಇದರ ಮೇಲೆ ಹಿಡಿತ ಸಾಧಿಸ್ಕೋಬೇಕಂತಂದ್ರೆ ಆಡಳಿತ ಅಧಿಕಾರಿನ ನೇಮಕ ಮಾಡ್ಕೋಬೇಕಂತ ಹೇಳಿ ಕೂಡ ಎಲ್ಲರೂ ಕೂಡ ಒಮ್ಮತವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಕಾರಣಕ್ಕಾಗಿ ಸರ್ಕಾರ ಇನ್ನೇನು ಸೋಮವಾರ ಈ ಒಂದು ಸ್ಟೇಡಿಯಂಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿರುವಂತಹ ಪೊಲೀಸರ ವಿರುದ್ಧವೇ ಈಗ ಕೋರ್ಟ್ ಮೆಟ್ಟಿಲಿರುವಂತಹ ಕೆಎಸ್ಸಿಎಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಮುಗ್ಧ ಹಾಕುವುದಕ್ಕೆ ಈಗ ಆಡಳಿತ ಅಧಿಕಾರಿನ ನೇಮಕ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು. ಇನ್ನು ಐಎಎಸ್ ಅಧಿಕಾರಿನ ನೇಮಕ ಮಾಡಿದ ನಂತರದಲ್ಲಿ ಇಲ್ಲಿ ಬರುವಂತಹ ಆದಾಯದ ಸಂಪೂರ್ಣವಾದಂತಹ ಮಾಹಿತಿ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ಇದರ ಬರುವಂತಹ ಆದಾಯದಲ್ಲಿ ತಾನೂ ಕೂಡ ಇನ್ನು ಪಾಲ್ದಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಂಜಿತ್. ಓಕೆ ಮುತ್ತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೆಎಸ್ಸಿಎಗೆ ಆಡಳಿತಾಧಿಕಾರಿ ನೇಮಕ ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರೋ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿರುವ ಸ್ಟೇಡಿಯಂ 1969ರಿಂದ 99 ವರ್ಷಕ್ಕೆ ಲೀಸ್ ಪಡ್ಕೊಂಡಿದ್ರು ಇವರು. ಕೆಎಸ್ಸಿಎ ಕೋಟಿ ಕೋಟಿ ಆದಾಯ ಗಳಿಸ್ತಾ ಇದೆ. ಕೆಎಸ್ಸಿಎ ಸರ್ಕಾರಕ್ಕೆ ವರ್ಷಕ್ಕೆ ಕೇವಲ ₹100 ಮಾತ್ರ ಕಟ್ತಾ ಇದ್ದಾರಂತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಐಪಿಎಲ್ ಪಂದ್ಯಾವಳಿ ನಡೆಯುತ್ತೆ. ನೂರಾರು ಕೋಟಿ ಆದಾಯವನ್ನ ಗಳಿಸ್ತಾ ಇರುವ ಕೆಎಸ್ಸಿಎ ಇದೇ ಕಾರಣಕ್ಕೆ ಐಎಎಸ್ ಅಧಿಕಾರಿಯನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ₹100 ತಿಂಗಳಿಗೆ ಬಾಡಿಗೆ ಕಟ್ಟಿ ಕೋಟಿ ಕೋಟಿ ಗಳಿಸ್ತಾ ಇದೆ ಕೆಎಸ್ಸಿಎ. ಆಡಳಿತಾಧಿಕಾರಿಯ ನೇಮಕ ಆಗಲೇಬೇಕು ಅನ್ನೋ ವಿಚಾರ ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಬೆಳವಣಿಗೆ ಮುತ್ತು? ರಂಜಿತ್, ಈಗಾಗಲೇ ಕೆಎಸ್ಸಿಎನ ಅಧ್ಯಕ್ಷರು ಮತ್ತೆ ಖಜಾಂಚಿ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು ಕೆಎಸ್ಸಿಎಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. ಐಎಎಸ್ ಅಧಿಕಾರಿಯನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೇಮಕ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಇದರ ಬಗ್ಗೆ ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಜನ ಸಚಿವರು ಈ ಒಂದು ಸ್ಟೇಡಿಯಂ ಇಂದ ಸರ್ಕಾರಕ್ಕೆ ಬರ್ತಿರುವಂತಹ ಆದಾಯ ಕೇವಲ ವಾರ್ಷಿಕ ₹100 ಮಾತ್ರ ಬರ್ತಾ ಇದೆ. ಒಟ್ಟು 16 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಸ್ಟೇಡಿಯಂ ಸರ್ಕಾರದ ಜಾಗದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ
ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯವ ಈ ಒಂದು ಕೆಸಿಎ ಬರ್ತಾ ಇದೆ. ಆದ್ರೆ ಕೆಸಿಎ ಸರ್ಕಾರಕ್ಕೆ ಕಟ್ತಿರೋದು ಕೇವಲ ₹100 ಮಾತ್ರ ವಾರ್ಷಿಕವಾಗಿ ಕಟ್ತಾ ಇದೆ. ಹೀಗಾಗಿ ಇದರಿಂದ ಆದಾಯ ಕೂಡ ಸರ್ಕಾರಕ್ಕೆ ಬರಬೇಕು, ಜೊತೆಗೆ ಇದರ ಮೇಲೆ ಹಿಡಿತ ಸಾಧಿಸ್ಕೋಬೇಕಂತಂದ್ರೆ ಆಡಳಿತ ಅಧಿಕಾರಿನ ನೇಮಕ ಮಾಡ್ಕೋಬೇಕಂತ ಹೇಳಿ ಕೂಡ ಎಲ್ಲರೂ ಕೂಡ ಒಮ್ಮತವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಕಾರಣಕ್ಕಾಗಿ ಸರ್ಕಾರ ಇನ್ನೇನು ಸೋಮವಾರ ಈ ಒಂದು ಸ್ಟೇಡಿಯಂಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿರುವಂತಹ ಪೊಲೀಸರ ವಿರುದ್ಧವೇ ಈಗ ಕೋರ್ಟ್ ಮೆಟ್ಟಿಲಿರುವಂತಹ ಕೆಸಿಎಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಮೂಗ್ದಾರ ಹಾಕೋದಕ್ಕೆ ಈಗ ಆಡಳಿತ ಅಧಿಕಾರಿನ ನೇಮಕ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು. ಇನ್ನು ಐಎಎಸ್ ಅಧಿಕಾರಿನ ನೇಮಕ ಮಾಡಿ ನಂತರದಲ್ಲಿ ಇಲ್ಲಿ ಬರುವಂತಹ ಆದಾಯದ ಸಂಪೂರ್ಣವಾದಂತಹ ಮಾಹಿತಿ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ಇದರ ಬರುವಂತಹ ಆದಾಯದಲ್ಲಿ ತಾನೂ ಕೂಡ ಇನ್ನು ಪಾಲ್ದಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಂಜಿತ್. ಓಕೆ ಮುತ್ತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೆಎಸ್ಸಿಎಗೆ ಆಡಳಿತಾಧಿಕಾರಿ ನೇಮಕ ಗ್ಯಾರಂಟಿ. ಸರ್ಕಾರದಿಂದ ಭೂಮಿ ಪಡೆದಿರೋ ಕೆಎಸ್ಸಿಎ 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿರುವ ಸ್ಟೇಡಿಯಂ 1969ರಿಂದ 99 ವರ್ಷಕ್ಕೆ ಲೀಸ್ ಪಡ್ಕೊಂಡಿದ್ರು ಇವರು. ಕೆಎಸ್ಸಿಎ ಕೋಟಿ ಆದಾಯ ಗಳಿಸ್ತಾ ಇದೆ. ಕೆಎಸ್ಸಿಎ ಸರ್ಕಾರಕ್ಕೆ ವರ್ಷಕ್ಕೆ ಕೇವಲ ₹100 ಮಾತ್ರ ಕಟ್ತಾ ಇದ್ದಾರಂತೆ. ನ್ಯಾಷನಲ್ ಇಂಟರ್ನ್ಯಾಷನಲ್ ಐಪಿಎಲ್ ಪಂದ್ಯಾವಳಿ ನಡೆಯುತ್ತೆ. ನೂರಾರು ಕೋಟಿ ಆದಾಯವನ್ನು ಗಳಿಸ್ತಾ ಇರುವ ಕೆಎಸ್ಸಿಎ ಇದೇ ಕಾರಣಕ್ಕೆ ಐಎಎಸ್ ಅಧಿಕಾರಿಯನ್ನ ಆಡಳಿತಾಧಿಕಾರಿಯನ್ನಾಗಿ ನೇಮಕ ಮಾಡುವಂತ ಸಾಧ್ಯತೆ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮುತ್ತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುತ್ತು, ₹100 ತಿಂಗಳಿಗೆ ಬಾಡಿಗೆ ಕಟ್ಟಿ ಕೋಟಿ ಗಳಿಸ್ತಾ ಇದೆ ಕೆಎಸ್ಸಿಎ. ಆಡಳಿತಾಧಿಕಾರಿಯ ನೇಮಕ ಆಗ್ಲೇಬೇಕು ಅನ್ನೋ ವಿಚಾರ ಸದ್ಯಕ್ಕೆ ಏನಿದೆ ಈ ಹೊತ್ತಿನ ಬೆಳವಣಿಗೆ ಮುತ್ತು? ರಂಜಿತ್, ಈಗಾಗಲೇ ಕೆಎಸ್ಸಿಎನ ಅಧ್ಯಕ್ಷರು ಮತ್ತೆ ಖಜಾಂಚಿ ಇಬ್ರು ಕೂಡ ರಾಜೀನಾಮೆ ಕೊಟ್ಟಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಹೇಗಾದ್ರೂ ಮಾಡಿ ಈ ಒಂದು ಕೆಎಸ್ಸಿಎಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಬೇಕು ಅಂತ ಕೂಡ ಈಗ ತೀರ್ಮಾನ ಮಾಡಿರುವಂತದ್ದು. ಐಎಎಸ್ ಅಧಿಕಾರಿಯನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ನೇಮಕ ಮಾಡೋದಕ್ಕೆ ಈಗ ತೀರ್ಮಾನ ಮಾಡಿಕೊಳ್ಳಲಾಗಿದೆ. ಇದ್ರ ಬಗ್ಗೆ ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟದಲ್ಲೂ ಕೂಡ ಸಾಕಷ್ಟು ಜನ ಸಚಿವರು ಈ ಒಂದು ಸ್ಟೇಡಿಯಂ ಇಂದ ಸರ್ಕಾರಕ್ಕೆ ಬರ್ತಿರುವಂತಹ ಆದಾಯ ಕೇವಲ ವಾರ್ಷಿಕ ₹100 ಮಾತ್ರ ಬರ್ತಾ ಇದೆ. ಒಟ್ಟು 16 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಸ್ಟೇಡಿಯಂ ಸರ್ಕಾರದ ಜಾಗದಲ್ಲಿ ನಡೀತಾ ಇದೆ. ಪ್ರತಿ ವರ್ಷ ಕೂಡ ಪ್ರತಿ ಮ್ಯಾಚಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ಆದಾಯವ ಈ ಒಂದು ಕೆಸಿಎ ಬರ್ತಾ ಇದೆ. ಆದ್ರೆ ಕೆಸಿಎ ಸರ್ಕಾರಕ್ಕೆ ಕಟ್ತಿರೋದು ಕೇವಲ ₹100 ಮಾತ್ರ ವಾರ್ಷಿಕವಾಗಿ ಕಟ್ತಾ ಇದೆ. ಹೀಗಾಗಿ ಇದರಿಂದ ಆದಾಯ ಕೂಡ ಸರ್ಕಾರಕ್ಕೆ ಬರಬೇಕು, ಜೊತೆಗೆ ಇದರ ಮೇಲೆ ಹಿಡಿತ ಸಾಧಿಸ್ಕೋಬೇಕಂತಂದ್ರೆ ಆಡಳಿತ ಅಧಿಕಾರಿನ ನೇಮಕ ಮಾಡ್ಕೋಬೇಕಂತ ಹೇಳಿ ಕೂಡ ಎಲ್ಲರೂ ಕೂಡ ಒಮ್ಮತವಾದಂತಹ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ಕಾರಣಕ್ಕಾಗಿ ಸರ್ಕಾರ ಇನ್ನೇನು ಸೋಮವಾರ ಈ ಒಂದು ಸ್ಟೇಡಿಯಂಗೆ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ಈಗಾಗಲೇ ಎಫ್ಐಆರ್ ದಾಖಲು ಮಾಡಿರುವಂತಹ ಪೊಲೀಸರ ವಿರುದ್ಧವೇ ಈಗ ಕೋರ್ಟ್ ಮೆಟ್ಟಿಲಿರುವಂತಹ ಕೆಸಿಎಗೆ ತಕ್ಕ ಪಾಠ ಕಲಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಸರ್ಕಾರ ಇದಕ್ಕೆ ಮೂಗ್ದಾರ ಹಾಕೋದಕ್ಕೆ ಈಗ ಆಡಳಿತ ಅಧಿಕಾರಿನ ನೇಮಕ ಮಾಡೋಕೆ ತೀರ್ಮಾನ ಮಾಡಿರುವಂತದ್ದು. ಇನ್ನು ಐಎಎಸ್ ಅಧಿಕಾರಿನ ನೇಮಕ ಮಾಡಿ ನಂತರದಲ್ಲಿ ಇಲ್ಲಿ ಬರುವಂತಹ ಆದಾಯದ ಸಂಪೂರ್ಣವಾದಂತಹ ಮಾಹಿತಿ ಸರ್ಕಾರಕ್ಕೆ ಇರುತ್ತೆ. ಸರ್ಕಾರ ಇದರ ಬರುವಂತಹ ಆದಾಯದಲ್ಲಿ ತಾನೂ ಕೂಡ ಇನ್ನು ಪಾಲ್ದಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ರಂಜಿತ್. ಓಕೆ ಮುತ್ತು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.